ಸುದ್ದಿ ಸಂದೇಶ ರವಾನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರತಿದಿನವೂ ಕಾರ್ಯನಿರತವಾಗಿರುವ ಪತ್ರಕರ್ತರ ಆರೋಗ್ಯ ಮತ್ತು ಮನರಂಜನೆಗೆ ಕ್ರೀಡೆ ತುಂಬಾ ಮುಖ್ಯವಾಗಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಅವರು ಪತ್ರಕರ್ತರ ಸಂಕ್ರಾಂತಿ ಸಂಭ್ರಮ ಕ್ರಿಕೆಟ್ ಪಂದ್ಯಾವಳಿಯಿಂದ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಡುವ ಮೂಲಕ ಉದ್ಘಾಟಿಸಿ ಹೇಳಿದರು. ಪತ್ರಕರ್ತರು ಸಮಾಜದ ಕೇಂದ್ರ ಬಿಂದು. ಪತ್ರಕರ್ತರಿಂದಲೇ ದೇಶ ವಿದೇಶದಲ್ಲಾಗುವ ವಿವಿಧ ಬದಲಾವಣೆಗಳು ವಿಷಯ ವಿನಿಮಯ ತಿಳಿಯುತ್ತೆ. ಪತ್ರಕರ್ತರು ಪತ್ರಕರ್ತರಿಗಿರುವ ಮೂಲಭೂತ ಹಕ್ಕುಗಳನ್ನು ಸರಿಯಾದ ಮಾರ್ಗದಲ್ಲಿ ಬಳಸಿಕೊಳ್ಳಬೇಕೆಂದು ಕರೆ ನೀಡಿದರು. ಸುಸ್ಥಿತಿಯ ಸಮಾಜ ನಿರ್ಮಾಣಕ್ಕೆ ಪತ್ರಕರ್ತರ ಕೊಡುಗೆ ಅಪಾರವಾದದ್ದು. ಹಾಗೇನೇ ಆರ್ಥಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಪತ್ರಕರ್ತರದ್ದು ಮುಖ್ಯ ಪಾತ್ರ ಅಂತ ಪತ್ರಕರ್ತರನ್ನು ಉದ್ದೇಶಿಸಿ ಎಎಸ್ ಪೊನ್ನಣ್ಣ ಅವರು ಹೇಳಿದರು. ಪತ್ರಕರ್ತರು ಸಮಾಜವನ್ನು ತಿದ್ದುವ ಮಹತ್ವದ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದು, ಪತ್ರಕರ್ತರ ಕ್ಷೇಮದ ಬಗ್ಗೆ ಸಮಾಜದ ಜನತೆ ಕಾಳಜಿ ವಹಿಸಬೇಕೆಂದು ಪೊನ್ನಣ್ಣ ಅವರು ಕರೆ ನೀಡಿದರು. ಕ್ರಿಕೆಟ್ ಅಕಾಡೆಮಿಯ ಸಂಚಾಲಕರು ದೇವಯ್ಯ ಸೇರಿದಂತೆ ಎಲ್ಲ ಅತಿಥಿ ಗಣ್ಯರು ಕೂಡ ಅಲ್ಲಿ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಕೊಡಗು ಪತ್ರಕರ್ತರ ಸಂಕ್ರಾಂತಿ ಕ್ರಿಕೆಟ್ ಸಂಭ್ರಮ 2026 ಕಾರ್ಯಕ್ರಮವನ್ನು ಮುಗಿಸಿ ಮೈದಾನದಲ್ಲಿ ಅತಿಥಿ ಗಣ್ಯರು ಪಂದ್ಯಾಟಕ್ಕೆ ಚಾಲನೆ ನೀಡುತ್ತಿದ್ದಾರೆ. ಅದಾದ ನಂತರ ಮೊದಲ ಕೊಡಗು ಪತ್ರಕರ್ತರ ಶ್ರೀಮಂತ ರವಿಕುಮಾರ್ ಜೀವಿ ಅವರ ಪ್ರಯತ್ನದಿಂದ ಪಂದ್ಯಾಟ ಕ್ಯಾಮರಾ ಹಿಡಿದು ವಿಡಿಯೋ ಮಾಡಿದ್ದೀವಿ. ನಮ್ಮ ಇವತ್ತಿನ ಸಂಕ್ರಾಂತಿ ಕ್ರಿಕೆಟ್ ಉದ್ಘಾಟಿಸಿ ಕುಶಲಪ್ಪ ಅವರ ಸೇರಿದಂತೆ ಎಲ್ಲ ಗಣ್ಯರು ಕೂಡ ಕೊಡಗು ಪತ್ರಕರ್ತರ ಸಂಘ ಹಾಗೂ ಕ್ಷೇಮಾಭಿವೃದ್ಧಿ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಅಭಿವೃದ್ಧಿಗೆ ವಿಜಯ ಕುಶಲಪ್ಪನವರು, ಮೇರೋಜ್ ಅವರು, ಮುತ್ತಪ್ಪನವರು ಎಲ್ಲ ಕೂಡ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಕೊಡಬೇಕಾಗುವಂಥ ಅನಿವಾರ್ಯತೆ ಎಲ್ಲರೂ ಕೊಡ್ತಾ ಇದ್ದಾರೆ. ಆದರೆ ಅವರೆಲ್ಲ ಕೊಟ್ಟಿರೋದನ್ನ ನೀವು ಬಹಿರಂಗ ಘೋಷಣೆ ಮಾಡಿದ್ದೀರಿ. ನನ್ನ ಹೆಸರು ಹೇಳಿಲ್ಲಲ್ಲ ಅಂದರೆ ನಾನು ಕೊಟ್ಟಿಲ್ಲ ಅಂತ ಅರ್ಥ. ಕೊಟ್ಟೂ ಇಲ್ಲ, ನನಗೆ ಗೊತ್ತೂ ಇರಲಿಲ್ಲ. ಈ ರೀತಿಯಾದಂಥ ಸೇವಾಭಿವೃದ್ಧಿಗೆ ನೀವು ಹಣ ಸಂಗ್ರಹಿಸ್ತಾ ಇದ್ದೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಇರೋ ವಿಚಾರ ಹೇಳ್ತೀನಿ. ಆದರೆ ಈಗಾಗಲೇ ಮೊದಲೇ ಸುಜಾ ಕುಶಲಪ್ಪನವರು 1 ಲಕ್ಷ ಕೊಟ್ಟಿದ್ದಾರೆ. ಅವರು ನನಗಿಂತ ಅನುಭವಸ್ಥರು ಹಿರಿಯರಿದ್ದಾರೆ. ಅವ್ರಿಗಿಂತ ಜಾಸ್ತಿ ನಾನು ಕೊಡೋದು ಸರಿಯಲ್ಲ. ಅವ್ರ ಕೇಳಿದ್ರೆ ಅವರು 5 ಲಕ್ಷ ಕೇಳಿ ಅಂದರು ಸರ್. 30,000 ಡಬಲ್ ಮಾಡಿ ತಮ್ಮ ಕ್ಷೇಮಾಭಿವೃದ್ಧಿ ಸಮಿತಿಗೆ ಪತ್ರಕರ್ತರ ಒಂದು ಹಿತರಕ್ಷಣೆಗೆ ತಾವೇನು ಸ್ಥಾಪನೆ ಮಾಡಿದ್ದೀರಾ, ಅದಕ್ಕೆ ನಾನು 99,000 ರೂಪಾಯಿಯನ್ನು ಕೊಡ್ತೇನೆ. ಮುಂದಕ್ಕೂ ಕೂಡ ಬೇರೆ ಹಲವಾರು ಸಂದರ್ಭಗಳು ಬಂದೇ ಬರ್ತದೆ. ನಮಗೆಲ್ಲರೂ ಕೂಡ ಆರೋಗ್ಯ ಮತ್ತು ನೆಮ್ಮದಿಯ ದೇವರು ಕರುಣಿಸ್ತೀವಿ. ಅದರ ಸಂದರ್ಭಗಳು ಬಂದಾಗ ನಾವೆಲ್ಲ ಮನುಷ್ಯರು. ಅಂಥ ಸಮಯದಲ್ಲೂ ಕೂಡ ನನ್ನ ಸಂಪೂರ್ಣವಾದಂಥ ಸಹಕಾರವನ್ನು ಪತ್ರಕರ್ತರಿಗೆ ಖಂಡಿತವಾಗಿ ಕೊಡ್ತೇನೆ ಅಂತ ಮಾತನಾಡಿದ್ದೇನೆ. ಇದು ನಮ್ಮೆಲ್ಲರ ಜವಾಬ್ದಾರಿ. ನೀವೆಷ್ಟೇ ನಮ್ಮ ಬಗ್ಗೆ ಟೀಕೆ ಮಾಡಿ ಬರೆದರೂ ಕೂಡ ಇದೇ ನಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕಾದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೂಲಭೂತ ಹಕ್ಕು ನಮ್ಮ ಸಂವಿಧಾನದಲ್ಲಿದೆ. ಆ ಮೂಲಭೂತ ಹಕ್ಕನ್ನು ಹೆಚ್ಚು ಪ್ರತಿಪಾದನೆ ಮಾಡಿ ಸಮಾಜದಲ್ಲಿ ಕಾನ್ಷಿಯಸ್ ಕೀಪರ್ಸ್ ಆಗಿ, ಅಂದರೆ ಆತ್ಮಸಾಕ್ಷಿಯ ರಕ್ಷಣೆ ಮಾಡಬೇಕು ಸಮಾಜದಲ್ಲಿ ಅಂತ ಹೇಳಿದ್ರೆ ಅದು ಪತ್ರಕರ್ತರ ಜವಾಬ್ದಾರಿ. ಆ ಕೆಲಸವನ್ನು ತಾವು ಕೊಡಗಿನಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳುವಂಥ ಮಾತನ್ನು ಭಾಳ ಸಂತೋಷದಿಂದ ಹೇಳಿ ತಿಳಿಸ್ತಾ ಇದ್ದೀನಿ. ಮುಂದಕ್ಕೂ ಕೂಡ ಅದೇ ರೀತಿ ನಡ್ಕೊಳ್ತೀರಾ ಅಂತ ಹೇಳುವಂಥ ಭರವಸೆ ಕೂಡ ಇದೆ. ನಿಮಗೆಲ್ಲರೂ ಕೂಡ ಈಗಾಗಲೇ ನಾನು ಹಾರೈಸಿದಂತೆ ಒಳ್ಳೆಯದಾಗಿ ಎಲ್ಲರ ಆರೋಗ್ಯ, ತಮ್ಮ ಕುಟುಂಬಸ್ಥರ ಆರೋಗ್ಯ ಮತ್ತು ತಮ್ಮೆಲ್ಲರೂ ಕೂಡ ನೆಮ್ಮದಿ ತಾಯಿ ಕಾವೇರನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಈ ಒಂದು ಸುಂದರವಾದಂಥ ಕಾರ್ಯಕ್ರಮ ಕ್ರೀಡಾಕೂಟ ಅವೆಲ್ಲ ಬಂದು ಸೇರಿದ್ದೀನಿ. ಅದರಲ್ಲೂ ರಾಜಕಾರಣಿಗಳ ತಂಡ ಬೇರೆ ಇದೆ.
ಹುಷಾರಾಗಿ ರಾಜಕಾರಣಿಗಳ ಜೊತೆ ಅಲ್ಲ. ಅವರು ಕ್ರಿಕೆಟ್ನಲ್ಲಿ ಎಲ್ಲ ಹೊಸ ಹೊಸ ರೂಲ್ಸ್ ತಂದುಬಿಡ್ತಾರೆ. ಅದರಿಂದ ಮತ್ತೆ ಅಧಿಕಾರಿಗಳಿದ್ದಾರೆ, ಎಲ್ಲ ಯುವಕರಿದ್ದಾರೆ. ಕೊಡಗಿನಲ್ಲಿರೋ ಅಧಿಕಾರಿಗಳೆಲ್ಲ ಯುವಕರಿದ್ದಾರೆ. ನಿತಿನ್ ಅವರು ಹೊಸದಾಗಿ ಬಂದಿದ್ದಾರೆ ಅಸಿಸ್ಟೆಂಟ್ ಕಮಿಷನರ್ ಆಗಿ, ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾಯಿದ್ದಾರೆ. ಅವರ ಧರ್ಮಪತ್ನಿ ಭಾಗಮಂಡಲದವರು, ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಅಲ್ಲ, ಸಂಪಾಜಿ ಅವರು ಭಾಗಮಂಡಲದವರು ಅಲ್ಲ, ನೀವು ಅಲ್ಲೇ ನೋಡಿ, ಅದಕ್ಕೆ ರಾಜಕಾರಣಿ ಇರ್ತಾರೆ. ಅದರಿಂದ ಅವರು ಭಾಳ ಉತ್ಸಾಹದಿಂದ ಆಡ್ತಾರೆ. ಒಳ್ಳೆಯದಾಗಲಿ. ಎಲ್ಲ ಅಧಿಕಾರಿಗಳ ತಂಡ, ರಾಜಕಾರಣಿ ತಂಡ, ಪತ್ರಕರ್ತರ ತಂಡ, ನಮ್ಮಲ್ಲಿ ಒಳ್ಳೆಯ ಕ್ರೀಡಾಕೂಟ ನಡೀಲಿ ಅಂತ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಮೆಹರೋಜ್ ಖಾನ್ ಅವರು ಮಾತನಾಡಿ, ಕೊಡಗಿನ ಪತ್ರಕರ್ತರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದು, ಕೊಡಗಿನಲ್ಲಿ ಹಲವಾರು ಧರ್ಮಗಳು ಇದ್ದು, ಇವುಗಳ ನಡುವೆ ಮನೆಗಳಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ನೀಡಿ, ಕ್ರೀಡೆ ಕೂಡ ಒಂದು ಧರ್ಮವಾಗಿ ಸಹಬಾಳ್ವೆಯ ಸಂಕೇತವಾಗಿರುವುದು ನಮ್ಮ ಜಿಲ್ಲೆಯ ಸೊಬಗು ಅಂತ ಬಣ್ಣಿಸಿದರು. ಪತ್ರಿಕಾ ರಂಗ ನಮ್ಮ ಪ್ರಜಾಪ್ರಭುತ್ವದ ಒಂದು 4th ಪಿಲ್ಲರ್ ಅಂತ ನಾವು ಹೇಳ್ತೀವಿ. ಇವತ್ತು ಪತ್ರಕರ್ತರ ಒಂದು ಸೇವೆ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಅಪಾರವಾದದ್ದು. ಆದರೆ ಆ ಸೇವೆ ಇಟ್ ಹ್ಯಾಸ್ ಟು ಬಿ ಎ ಪಾಸಿಟಿವ್ ಕಾಂಟ್ರಿಬ್ಯೂಷನ್. ಇವತ್ತು ಕೆಲವು ಪತ್ರಕರ್ತರು ತಮ್ಮ ಸ್ವಾರ್ಥಕ್ಕಾಗಿ ಪತ್ರಿಕಾ ರಂಗಕ್ಕೆ ಒಂದು ಕೆಟ್ಟ ಹೆಸರನ್ನು ತರ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ, ಅದನ್ನು ನಾವು ನೋಡ್ತೇವೆ. ಆದರೆ ಇವತ್ತು ಕೊಡಗಿನಲ್ಲಿ ಇರ್ತಕ್ಕಂತಹ ಈ ಪತ್ರಕರ್ತ ಸಂಘ, ಕೊಡಗು ಪತ್ರಕರ್ತರ ಸಂಘ, ನನಗೆ ಬಹಳ ಸಂತೋಷವಾಯಿತು. ನಿನ್ನೆ ನನ್ನ ಒಂದು ಸಂವಾದ ಕಾರ್ಯಕ್ರಮವನ್ನು ಕೂಡ ಅವರು ಏರ್ಪಡಿಸಿದ್ರು. ಅಲ್ಲಿ ನಾನು ನನ್ನ 5 ಗ್ಯಾರಂಟಿಗಳು ಮತ್ತು ಎಲ್ಲ ಇತರ ವಿಚಾರಗಳ ಬಗ್ಗೆ ನಾನು ಹೆಚ್ಚಿನ ರೀತಿಯಲ್ಲಿ ಮಾತನಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಈ ಒಂದು ಪತ್ರಕರ್ತರ ಸಂಘ ದೊಡ್ಡದಾಗಿ ಬೆಳೀಲಿ, ನಿಮ್ಮೊಟ್ಟಿಗೆ ನಾನು ಇದ್ದೇನೆ. ಮುಂದಿನ ದಿನಗಳಲ್ಲಿ ನಿಮ್ಮ ಏನೇ ಸಮಸ್ಯೆಗಳು ಇದ್ದರೂ ಆ ಸಮಸ್ಯೆಗಳಿಗೆ ನಾವು ಶಾಸಕರು ಮತ್ತು ಅಧಿಕಾರದಲ್ಲಿ ಇರ್ತಕ್ಕಂಥವರು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣ್ತಕ್ಕಂತಹ ಕೆಲಸವನ್ನು ನಾವು ಮಾಡ್ತೇವೆ. ವಿಶೇಷವಾಗಿ ಕೊಡಗಿನಲ್ಲಿ ಇಂತಹ ಕ್ರೀಡಾ ಕಾರ್ಯಕ್ರಮಗಳನ್ನು ನೋಡಬೇಕಾದ್ರೆ ಬಹಳ ಸಂತೋಷ ಆಗ್ತದೆ. ವಿಧಾನ ಪರಿಷತ್ನ ಸದಸ್ಯ ಎಂಪಿ ಸುಜಾ ಕುಶಾಲಪ್ಪ ಮಾತನಾಡಿ, ಜೀವದ ಹಂಗು ತೊರೆದು ಸಮಾಜದ ಒಳಿತಿಗಾಗಿ ಶ್ರಮಿಸುವವರು ಪತ್ರಕರ್ತರಾಗಿದ್ದು, ಅವರ ಸಂಕಷ್ಟಕ್ಕೆ ಸ್ಪಂದಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಎಂದು ತಿಳಿಸಿದರು. ಕೆಲವು ಪತ್ರಕರ್ತರು ಬ್ಲ್ಯಾಕ್ ಮೇಲ್ ಮಾಡುವ ಮೂಲಕ ಪತ್ರಿಕಾ ರಂಗಕ್ಕೆ ಅಪಮಾನ ಮಾಡ್ತಾ ಇರುವುದು ವಿಷಾದನೀಯವೆಂದರು. ಅವರು ಕಿವಿ ಕಣ್ಣು ಇದನ್ನ ತೆರೆದು ಕೆಲಸ ಮಾಡುವಂತ ಇವರು ಪತ್ರಕರ್ತರು. ಏಕೆಂದರೆ ಸಮಾಜದ ಮುಖಕ್ಕೆ ತರುವಂಥವ್ರು, ಪ್ರಶ್ನೆ ಮಾಡುವರು ಪತ್ರಕರ್ತರು. ಅವರಿಗೆ ಬೇಕಾದಷ್ಟು, ಏಕೆಂದರೆ ಅದನ್ನು ಸ್ವಯಂವಾಗಿ ಮಾಡ್ತಾ ಇರೋದು. ಅವರಿಗೆ ಒಂದೊಂದು ಟೈಮಲ್ಲಿ ಅವರಿಗೆ ಜೀವದ ಹಂಗನ್ನು ಕಲಿಬೇಕಾದ ಬೆದರಿಕೆಗಳು ಇರ್ತದೆ. ಅಂತ ಇದರಲ್ಲಿ ಪತ್ರಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ HD ಅನಿಲ್ ಅವರ ಈ ಕೊಡಗು ಜಿಲ್ಲೆಯ ಪತ್ರಕರ್ತರ ಸಂಘದಲ್ಲಿ ನಾನು ಕಳೆದ 35 ವರ್ಷಗಳಿಂದ HD ಅವರನ್ನು ಬಲ್ಲೆ. ಹಾಗೆ ಅವರು ಪ್ರಾಮಾಣಿಕವಾಗಿ ಆ ಪತ್ರಕರ್ತರ ಏನಿದೆ ಅದನ್ನು ಅವರು ಸ್ವಚ್ಛದಕ್ಷವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೆಲವು ಪತ್ರಕರ್ತರದ್ದು ಸ್ವಲ್ಪ ಬ್ಲ್ಯಾಕ್ ಮೇಲ್ ಇರ್ತದೆ. ಅವ್ರಿಗೆ ದುಡ್ಡು ಕೊಟ್ಟರೆ ಮಾತ್ರ ಅವ್ರು ರೌಡಿ ಆದರೂ ಒಳ್ಳೆಯವನು ಅಂತ ಬರೀತಾರೆ. ಅದು ಅಂಥದ್ರಲ್ಲಿ ಈ ಪತ್ರಕರ್ತರ ಸಂಘದಲ್ಲಿ ಇಲ್ಲ. ಹಾಗಾಗಿ ಅವರ ಕ್ಷೇಮ ನಿಧಿ ಬಹಳ ಪ್ರಾಮುಖ್ಯವಾಗೋದು. ಅವ್ರಿಗೆ ಯಾವುದೇ ಸಂಭಾವನೆ ಇರೋದಿಲ್ಲ, ಸರ್ಕಾರದ ಯಾವುದೂ ಇರೋದಿಲ್ಲ. ಆದ್ದರಿಂದ ಈ ಪತ್ರಕರ್ತರ ಸಂಘದ ನಿಧಿಗೆ ವರ್ಷಕ್ಕೊಂದು ಸಾರಿ ನಾನು ಪ್ರತಿ ವರ್ಷ ನನ್ನ ಕೈಲಾದಂಥ ಆ ನಿಧಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಹಾಗೆ ಇವತ್ತು ಆಟವು ಚೆನ್ನಾಗಿ ನಡೆಯಲಿ. ಇವತ್ತು ಸ್ಪರ್ಧಾ ಇದರಲ್ಲಿ ಆಟ ನಡೆದು ಒಳ್ಳೆಯ ಆಟವನ್ನು ತೋರಿಸಿ. ಹೈಕೋರ್ಟ್ ಹಿರಿಯ ವಕೀಲ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ HS ಚಂದ್ರಮೌಳಿ ಮಾತನಾಡಿ, ಪತ್ರಕರ್ತರು ಸಮಾಜವನ್ನ ತಿದ್ದುವ ಕೆಲಸ ಮಾಡ್ತಾ ಇದ್ದು, ತಿದ್ದುವ ಕೆಲಸ ಅತಿರೇಕ ಆಗಬಾರದು ಅಂತ ಸಲಹೆ ನೀಡಿದರು. ಒಂದು ಅಭಿವೃದ್ಧಿ ಕ್ಷೇಮಾಭಿವೃದ್ಧಿ ಸಮಿತಿ ಅಂತ ಏನು ಮಾಡ್ಕೊಂಡಿದ್ದೀರಾ, ಸಮಾಜಮುಖಿಯಾಗಿ ಕೆಲಸ ಮಾಡಬೇಕದನ್ನು ಪತ್ರಕರ್ತರು ಅಂದ ತಕ್ಷಣ ನಮಗೆ ಆಗಲೇ ನೋಡ್ತಾ ಇದ್ದೀರಾ, ಸುಮಾರು 6 ತಿಂಗಳಿಂದ ಕುರ್ಚಿ ಕಾದಾಟಗಳಿರ್ಬೋದು,
ಮತ್ತು ಬ್ಲೇಮ್ ಗೇಮ್ಗಳಿರ್ಬೋದು, ಇವೆಲ್ಲ ಪೇಪರನ್ನು ಮೊದಲು ಓದ್ತಾ ಇರಲಿಲ್ಲ. ಇವೆಲ್ಲ ಆದಮೇಲೆ ಜನಗಳಿಗೆ ಆಸಕ್ತಷ್ಟು ಬ್ರೇಕಿಂಗ್ ನ್ಯೂಸ್ಗಳು ಕೊಟ್ಟು ಹೆಚ್ಚೆಚ್ಚು ಒಂದು ಆಕರ್ಷಣೀಯವಾದ ಒಂದು ಶಿಕ್ಷೆಗಳನ್ನು ಕೊಟ್ಟೋದು ನೀವು ಇವತ್ತು ಜನಗಳು ಮತ್ತೆ ಓದುಗವನ್ನು ಮಾಡ್ತಾ ಇದ್ದೀರ ನೀವು. ಅದು ಅತಿರೇಕ ಆಗಬಾರ್ದು ನೋಡಿ. ಎಲ್ಲ ಒಂದು ಜೊತೆ ಸೇರಿದಾಗ ಇಲ್ಲಿ ಯಾವುದು ಜಾತಿ ಇಲ್ಲ, ಯಾವುದೇ ರೀತಿ ರಾಜಕೀಯ ಇಲ್ಲಿ ಯಾವುದು ಸೋಂಕಿಲ್ಲದೆ ಒಳ್ಳೆ ಚಳಿ ಇದ್ದಾಗ ಬೆಚ್ಚನೆಯ ಒಂದು ಸಮಾರಂಭ ಆಗಿದೆ. ಇದಕ್ಕೆ ಅನಿಲ್ ಅವರ ನೀವು ಲೇಖನಗಳು ನೋಡಿರ್ಬೋದು, ಸಮಾಜಮುಖಿಯಾಗಿರ್ತದೆ. ಇಂತಹ ಪತ್ರಕರ್ತರ ನಿಜವಾಗ್ಲೂ ಇದೊಂದು ಸಂಕ್ರಾಂತಿಯಾಗಿ ಬೆಳೆಯಲಿ ಅಂತ ಹೇಳಿ, ಮತ್ತು ಶಿವಮೊಗ್ಗದವರು ಹೆಚ್ಚು ಹೆಚ್ಚು ಸಮಾಜಮುಖಿ ಕೆಲಸಗಳು ಮಾಡಿಕೊಂಡು ದುಃಖ ದುಮ್ಮಾನಗಳನ್ನು ಮತ್ತು ಶೋಷಿತರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಆಶಿಸುತ್ತಾ ಅವಕಾಶ ಕೊಟ್ಟ ಎಲ್ಲರಿಗೂ ಕೂಡ ನಾನು ನನ್ನ ವಂದನೆಗಳು ಅರ್ಪಿಸ್ತೇನೆ. ಉದ್ಯಮಿ ನಾಪಂಡ ಮುತ್ತಪ್ಪ ಮಾತನಾಡಿ, ಪತ್ರಕರ್ತರಿಗಾಗಿ ಸರ್ಕಾರ ವಿಶೇಷ ಕ್ಷೇಮಾಭಿವೃದ್ಧಿ ನಿಧಿ ಸ್ಥಾಪನೆ ಮಾಡಬೇಕೆಂದು ಒತ್ತಾಯಿಸಿದರು. ನಾನೀಗ ಯಾರಿಗೆ ಹೇಳ್ತಾ ಇದ್ದೆ, ರವಿ ಕಾಣದ್ದನ್ನು ಕವಿ ಕಂಡ ಅಂತೇಳಿ ಒಂದು ಮಾತಿತ್ತು. ಅದು ಈಗ ಪತ್ರಕರ್ತರನ್ನು ಸೇರಿಸ್ಕೋಬೇಕು. ಯಾಕೆಂತ ಹೇಳಿದ್ರೆ ರವಿ ರಾತ್ರಿ ಏನನ್ನು ಕಾಣಲ್ಲ, ಅದು ಪತ್ರಕರ್ತರಿಗೆ ಕಾಣುತ್ತೆ ಅಂತ. ಆದರೆ ಬಹಳ ವರ್ಷಗಳಿಂದ ನಾವು ಹೇಳ್ಕೊಂಡು ಬಂದಿದ್ದೀವಿ, ಪತ್ರಕರ್ತರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ. ಸ್ಕೀಮ್ ಒಳಗಡೆ ಪತ್ರಕರ್ತರನ್ನು ಸೇರಿಸಿದ್ದಾರೆ. ಆದರೆ ಪತ್ರಕರ್ತರ ಸಂಘಗಳು ಅದನ್ನು ಯೂಟಿಲೈಸ್ ಮಾಡ್ಕೊಳ್ತಾ ಇರೋದು ಕಾಣ್ತಾ ಇಲ್ಲ. ನಾನು ಪದೇ ಪದೇ ಕಳೆದ 10-15 ವರ್ಷದಿಂದ ಎಲ್ಲ ಸಭೆಯಲ್ಲೂ ಕೂಡ ಅದನ್ನು ಮಾತಾಡ್ಕೊಂಡು ಬಂದಿದ್ದೀನಿ. ಪಾಂಡಿಚೇರಿಯಲ್ಲಿ ಯೂನಿಯನ್ ಟೆರಿಟರಿ ಗೌರ್ಮೆಂಟ್ ಅವರು ಪತ್ರಕರ್ತರಿಗೇ ಒಂದು ಸ್ಕೀಮನ್ನು ಮಾಡಿದ್ದಾರೆ, ಕ್ಷೇಮಾಭಿವೃದ್ಧಿಗೆ. ಕರ್ನಾಟಕ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಇಡಬೇಕು. ಯಾಕಂತ ಹೇಳಿದ್ರೆ ಅಪಘಾತದ ಸಂದರ್ಭ, ಈಗ ಸುರೇಶ್ ಬೆಳಿಗೇರಿ ಅವರು ಅವ್ರದ್ದು ಸ್ವಾಗತ ಭಾಷಣದಲ್ಲಿ ಹೇಳ್ತಾ ಇದ್ರು, ಒಬ್ರು ICU ಇದ್ದಾರೆ, ಹಣವನ್ನು ಕ್ರೋಢೀಕರಣ ಮಾಡೋಕ್ಕೆ ನಾವು ಒದ್ದಾಡ್ತಾ ಇದ್ದೀವಿ ಅಂತೇಳಿ. ಇದು ಹಣ ಕ್ರೋಢೀಕರಣದಂಥ ಒಂದು ವ್ಯವಸ್ಥೆ ಯಾರಿಗೂ ಬರಬಾರ್ದು ಅಂತ, ಒಂದು ಸ್ವಸ್ಥ ಸಮಾಜದಲ್ಲಿ ಅದು ಬರಬಾರ್ದು. ಸಮಾಜ ಆರೋಗ್ಯವಂತ ಆಗಿದೆ ಅಂತ ಹೇಳಿದ್ರೆ ಗೌರವಯುತವಾಗಿ ಒಂದು ಟ್ರೀಟ್ಮೆಂಟನ್ನು ತಗೊಳ್ಳೋಕ್ಕೆ, ಅವರ ನಿವೃತ್ತಿ ಜೀವನವನ್ನು ಕಳೀಲಿಕ್ಕೆ ಅವಕಾಶವನ್ನು ಆಡಳಿತಗಳು ಕಲ್ಪಿಸ್ಕೊಡ್ಬೇಕು. ಅದು ಆಡಳಿತ ನಡೆಸೋರು ಕಾರ್ಯಾಂಗ ಮತ್ತು ನಮ್ಮೆಲ್ಲರದ್ದು ಜವಾಬ್ದಾರಿ. ಹಾಗಾಗಿ ಉದ್ಯಮಿಗಳಾದ ನಡಿಕೇರಿ ಪ್ರಸನ್ನ, ಕರ್ನಾಟಕ ಕ್ರಿಕೆಟ್ ಅಕಾಡೆಮಿ ಸಂಚಾಲಕ ಚೇನಂಡ ಪೃಥ್ವಿ ದೇವಯ್ಯ ಪಾಲ್ಗೊಂಡಿದ್ದರು. ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಪತ್ರಕರ್ತರು ಈ ಗುಡ್ಡಗಾಡು ಪ್ರದೇಶದಲ್ಲಿ ಪಡುತ್ತಂಥ ಕಷ್ಟಗಳನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ. ಸೊ ಅವರಿಗೆಲ್ಲ ನಾವು ಭದ್ರತೆ ಕೊಡಬೇಕು. ಹಾಗೆಯೇ ಇಲ್ಲಿ ರಾಜಕೀಯ ಮರೆತು ಅವು ಬರೆಯುವಂಥ ಎಲ್ಲ ವಿಷಯಗಳು ನಮ್ಮೆಲ್ಲರಿಗೂ ತಲುಪುವಂಥ ಇಂಪಾರ್ಟೆಂಟ್ ವಿಷಯಗಳಿರುತ್ತೆ. ಸೊ ಅದಕ್ಕೆಲ್ಲರೂ ನಾವು ಸಹಕರಿಸಬೇಕು. ಹಾಗೆಯೇ ಅವರ ಕಡೆಯಿಂದಲೂ ನಮಗೆ ಉತ್ತಮವಾದ ಯೋಜನೆಗಳು ಹಾಗೆ ತಪ್ಪುಗಳನ್ನು ಎತ್ತಿ ಹಿಡಿದು ನಮಗೆ ತಿಳಿಸುವಂಥ ಕಾರ್ಯಗಳು ಆಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಹೆಚ್ಟಿ, ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ಸಮಿತಿ ಅಧ್ಯಕ್ಷ GV ರವಿಕುಮಾರ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿಕೆ ದಿನೇಶ್ ಕುಮಾರ್, ಡಿವೈಎಸ್ಪಿ ಸೂರಜ್, ಉಪವಿಭಾಗಾಧಿಕಾರಿ ನಿತಿನ್ ಚಿಕ್ಕಿ, ನಗರಸಭೆ ಅಧ್ಯಕ್ಷೆ ಕಲಾವತಿ, ಮೂಡಾ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ಕೆ ನಿಡುಗಣೆ ಪಂಚಾಯಿತಿಯ ಸದಸ್ಯರು, ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ಜಾನ್ಸನ್ ಪಿಂಟೋ, ಪ್ರಮುಖರಾದ ಮಹೇಶ್ ಜೈನಿ, ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ಕಾಳಪ್ಪ, ಪ್ರಮುಖರಾದ ಯಡಿಕೇರಿ ಪ್ರಸನ್ನ, ಅಪ್ಪು ರವೀಂದ್ರ, ತೆಂದಿರ ಮೈನಾ, ಸುರಯ್ಯ ಅಬ್ರಾರ್, ಇಸ್ಮಾಯಿಲ್, ಸೂರಜ್ ಹೊಸೂರು, ಮನು ಮುತ್ತಪ್ಪ, ಚುಂಬಿ ದೇವಯ್ಯ, ಜಿಲ್ಲಾ ಯುವಜನ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕಿ ವಿಸ್ಮಯಿ ಚಕ್ರವರ್ತಿ, ಸೋಮರಪೇಟೆ ತಹಶೀಲ್ದಾರ್ ಕೃಷ್ಣಮೂರ್ತಿ, ಮೈಸೂರಿನ ಉದ್ಯಮಿ ಮೊಹಮ್ಮದ್ ನಾಸಿರ್, ಕೊತ್ತೋಳಿರ ಕವನ್, ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ಸಮಿತಿ ಕಾರ್ಯದರ್ಶಿ ಅರುಣ್ ಕೂರ್ಗ್, ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಿಳಿಗೇರಿ ಸ್ವಾಗತಿಸಿ, ವಿನೋದ್ ಮೂಡಗದ್ದೆ ಕಾರ್ಯಕ್ರಮ ನಿರೂಪಿಸಿದರು. ಮತ ಮೇಲೆ ಎಚ್ಚರಿತಾ ಇದ್ರೆ ಈ ಬಾರಿ ಕೈ ಚಳಕ ರೋಷನ್ಗೆ ಯಾವುದೇ ಪರಿಣಾಮ ಮಾಡದೆ ನೇರ ಒಂದು ಕ್ಯಾಚ್ ಅನ್ನ ನೀಡಿದ್ರು. ಬಹುಶಃ ಇಬ್ರು ಮಾತಾಡ್ಕೊಂಡಿದ್ರೆ ಈ ಒಂದು ಪಂದ್ಯಾಟ ಈಗ ಮುಂದುವರಿತಾ ಮತ್ತೊಮ್ಮೆ ಪ್ರಭು ರೈಟು ರೋಷನ್. ಈ ಓವರ್ ಕೂಡ ಮುಕ್ತಾಯ. ತಂಡದ ಮೊತ್ತ 33ಕ್ಕೆ ಏರಿಕೆಯನ್ನ ಕಾಣ್ತಾ ಇದೆ.
ತರದಲ್ಲಿ ಆಟ ಆಡಿ ಒಂದು 30 ವರ್ಷ ಆಗಿರ್ಬೋದು ಕಾಣುತ್ತೆ. ಹೀಗೆ ಸಿಕ್ಕದ ಕಾರಣ ಫುಲ್ ಟಾಸ್ ಆಗಿತ್ತು. ಈ ಬಾರಿ ಉತ್ತಮವಾದಂತ ಹೊಡೆತ ಕ್ಷೇತ್ರಕ್ಷಕ ಕೈಲಿ. ವೆರಿ ನೈಸ್. ಇವತ್ತಿನ ದಮ್ ಬಿರಿಯಾನಿ ಸ್ಪಾನ್ಸರ್ ಮಿಸ್ಟರ್ ದಾವೂದ್, ಸೋಷಿಯಲ್ ವರ್ಕರ್, ಕುಶಾಲನಗರ್, ಕೊಡಗು ಅಭಿವೃದ್ಧಿ ಸಮಿತಿಯಿಂದ. ಏನಿಲ್ಲ